ನಮಸ್ಕಾರಗಳು. ನಾವು ಇವತ್ತು ನಡೆದಂತಹ SSLC ವಿದ್ಯಾರ್ಥಿಗಳ ಕನ್ನಡ ವಿಷಯದ ಉತ್ತರಗಳನ್ನು ಈಗ ಗಮನಿಸೋಣ. ಮಕ್ಕಳೇ, ನಿಮ್ಮ ಉತ್ತರಗಳು ಸರಿಯಾಗಿವೆ ಎಂದು ಪರೀಕ್ಷಿಸಿಕೊಳ್ಳಿ. ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ. ಇದರಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ 9. ಎರಡನೆಯ ಪ್ರಶ್ನೆ, ವಧೂಪೇತ ಪದವು ಈ ಸಂಧಿಗೆ ಸೇರಿದೆ. ಉತ್ತರ ಆಪ್ಷನ್ ಬಿ ಸವರ್ಣ ದೀರ್ಘ ಸಂಧಿ. ಪ್ರಶ್ನೆ ನಂಬರ್ 3, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ. ಇದು ಆಪ್ಷನ್ ಸಿ ವಾಕ್ಯವೇಷ್ಟನ ಚಿಹ್ನೆ ಆಗಿದೆ. ಪ್ರಶ್ನೆ ನಂಬರ್ 4, ವರ್ತಮಾನ ಕಾಲ ಸೂಚಕ ಪ್ರತ್ಯಯವಿದು. ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಆಪ್ಷನ್ ಡಿ ಉತ್ತ. 5ನೇ ಪ್ರಶ್ನೆ, ದ್ವಿತೀಯ ವಿಭಕ್ತಿಯ ಕಾರಕಾರ್ಥವಿದು. ಇದಕ್ಕೆ ಉತ್ತರ ಆಪ್ಷನ್ ಎ ಕರ್ಮಾರ್ಥ. ಪ್ರಶ್ನೆ ನಂಬರ್ 6, ಮಾದ್ರ ಮಾಗಧ ಯಾದವರು ಪದವು ಈ ಸಮಾಸಕ್ಕೆ ಸೇರಿದೆ. ಇದು ಆಪ್ಷನ್ ಬಿ ದ್ವಂದ್ವ ಸಮಾಸವಾಗಿದೆ. ಮುಂದಿನ ಪ್ರಶ್ನೆ ಸಂಖ್ಯೆ 2, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಇವು ತುಂಬ ಸರಳವಾದಂತಹ ಪ್ರಶ್ನೆಗಳಾಗಿವೆ. 7ನೆಯ ಪ್ರಶ್ನೆ, ಅಮೃತ ಅಮರ್ದು ಕಾರ್ಯ ಕಜ್ಜ. 8ನೇ ಪ್ರಶ್ನೆ, ಅಷ್ಟು ಪರಿಮಾಣವಾಚಕ, 12 ಇದು ಸಂಖ್ಯಾವಾಚಕವಾಗಿದೆ. 9ನೇ ಪ್ರಶ್ನೆ, ಹಾಲ್ಜೇನು ಜೋಡುನುಡಿ, ತುತ್ತ ತುದಿ ಇದು ದುರುಕ್ತಿಯಾಗಿದೆ. 10ನೇ ಪ್ರಶ್ನೆ, ನಿನಗಾಗಿ ಇದು ತದ್ದಿತಾಂತ ವ್ಯಯ, ಪೇರ್ಮೆ ಇದು ತದ್ದಿತಾಂತ ಭಾವನಾಮ, ಪಿರಿದರ ಭಾವ ಪೇರ್ಮೆ ಎಂದಾಗುತ್ತದೆ. ಪ್ರಶ್ನೆ ನಂಬರ್ 3, ಒಂದು ವಾಕ್ಯದ ಪ್ರಶ್ನೆಗಳು. 11ನೇ ಪ್ರಶ್ನೆ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದಿಯರ ಆಳ್ವಿಕೆಯ ಕಾಲದಲ್ಲಿ ಬಂದವು. ಪ್ರಶ್ನೆ ನಂಬರ್ 12, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಹುಲಿಗೆ ಪರಮಾನಂದವಾಗಲು ಕಾರಣವೇನೆಂದರೆ ಶಾನುಭೋಗರ ದುಂಡಾದ ಶರೀರವನ್ನು ನೋಡಿ ಅದಕ್ಕೆ ಪರಮಾನಂದವಾಯಿತು. 13ನೇ ಪ್ರಶ್ನೆ, ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳ ಹೆಸರೇನು? ಇಲ್ಲಿ ಪ್ರಸಿದ್ಧಿ ಪಡೆದಂತಹ ಸಿಂಪಿಗಳ ಹೆಸರೆಂದರೆ ಸ್ಯಾವೋಯ್. 14ನೇ ಪ್ರಶ್ನೆ, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನೆಂದರೆ ತನ್ನ ತಂಗಿಯ ಮಕ್ಕಳಿಗೆ ಮೊದಲಿನಂತೆಯೇ ಸಲಿಗೆಯನ್ನು ನೀಡಿದರೆ ಅವರು ಕೆಟ್ಟು ಹೋಗುತ್ತಾರೆ ಅಥವಾ ಹಾಳಾಗುತ್ತಾರೆ ಎಂಬ ಕಾರಣದಿಂದ ಅವನು ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದನು. 15ನೇ ಪ್ರಶ್ನೆ, ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಗ್ರಾಮವು ಬಾಗಲಕೋಟೆ ಜಿಲ್ಲೆಯ ಮುಧೋಳ ಸಂಸ್ಥಾನದಲ್ಲಿದೆ. 16ನೇ ಪ್ರಶ್ನೆ, ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯವನ್ನು ನೀಡಿದನು? ಪರಶುರಾಮನು ದ್ರೋಣನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ನೀಡಿದನು. 17ನೇ ಪ್ರಶ್ನೆ ನೋಡಿ, ಇದು 3ನೆಯ ಸರಣಿ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆಯಾಗಿದೆ. ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿಯು ಸೊರಗಿದ್ದಾನೆ. 17 ಪ್ರಶ್ನೆಗಳಿಗೆ ನೀವು 17 ಅಂಕಗಳನ್ನು ಪಡೆದಿದ್ದೀರಿ ಎಂದು ನಾನು ಇಲ್ಲಿ ಭಾವಿಸುತ್ತೇನೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.